ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತುಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ವಾಸ್ತುವಿಜ್ಞಾನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಈಶಾನ್ಯ ಮೂಲೆ ಬೆಳೆದ್ರೆ ಒಳ್ಳೆಯದಾ, ಈಶಾನ್ಯ ಮೂಲೆ ಬೆಳೆದ್ರೆ ಕೆಟ್ಟದ್ದಾ, ಈಶಾಪ್ರಾಚಿ ನಿವೇಶನ ಅಂದ್ರೇನು, ಎಲ್ಲ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಂಗೆ ಒಂದು ಶೇರ್ ಮಾಡಿಬಿಡಿ. ಒಳ್ಳೆ ವಿಚಾರಗಳನ್ನು ಹೆಚ್ಚು ಪ್ರಚಾರ ಮಾಡಬೇಕಂತೆ. ನೋಡಿ, ಸಾಮಾನ್ಯವಾಗಿ ಒಂದು ನಿವೇಶನವನ್ನು ಖರೀದಿ ಮಾಡುವಾಗ ನೋಡಿ, ಇದು ಪೂರ್ವ, ಇದು ಉತ್ತರ, ಇದು ಈಶಾನ್ಯ. ನೋಡಿ, ಇಲ್ಲೇನಾಗಿದೆ ಅಂದರೆ ಎಲ್ಲದಲ್ಲಿ ಚೌಕಾಕಾರವಾಗಿದೆ ಸೈಟ್, ಆದರೆ ಈಶಾನ್ಯ ಬೆಳೆದಿದೆ. ಇಟ್ ಈಸ್ ವೆರಿ ಗುಡ್ ಸೈಟ್. ಈಶಾಪ್ರಾಚಿ ನಿವೇಶನ ಅಂತ ಕರಿತೀವಿ, ದೇವಮೂಲೆ ಬೆಳೆದಿದೆ ಅಂತ ಕರಿತೀವಿ. ಇಂಥ ಸೈಟನ್ನು ನೀವೇನಾದ್ರು ಖರೀದಿ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಸುಮ್ಮನೆ ಖರೀದಿ ಮಾಡಿ ಅಷ್ಟೇ, ಮನೆ ಕಟ್ಟಕ್ಕಾಗಿಲ್ವೋ ಬಿಟ್ಬಿಡಿ. ಸುಮ್ಮನೆ ಖರೀದಿ ಮಾಡಿದ್ರು ಆ ಸೈಟ್ ತಗೊಂಡು ಕೆಲವೇ ವರ್ಷಗಳಲ್ಲಿ ಮತ್ತೊಂದು ಸೈಟನ್ನು ತೆಗೆದುಕೊಳ್ಳುವಂತಹ ಯೋಗ ಪ್ರಾಪ್ತಿಯಾಗುತ್ತೆ. ಜ್ಞಾನ ವೃದ್ಧಿ ಆಗುತ್ತೆ, ಎಜುಕೇಷನ್ ಅಭಿವೃದ್ಧಿ ಆಗುತ್ತೆ, ಸಂತಾನೋತ್ಪತ್ತಿ ಆಗುತ್ತೆ, ಸಂತಾನ ಅಭಿವೃದ್ಧಿ ಆಗುತ್ತೆ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುತ್ತೆ, ವೈಯಕ್ತಿಕ ಜೀವನ, ವ್ಯವಹಾರ, ಉದ್ಯೋಗ ಎಲ್ಲದರಲ್ಲೂ ಕೂಡ ನಿಮಗೆ ಸಕ್ಸಸ್ ಆಗುತ್ತೆ. ಆದರೆ ಏನಂದರೆ, ಈಗ ಎಕ್ಸಾಂಪಲ್ಲು ಇದು 40, ಇದು 30. ಹಾಗಾದರೆ ಇಲ್ಲಿಂದ ಇಲ್ಲಿಗೆ 42 ಇದೆ, ಇಲ್ಲಿ ಮಾತ್ರ ಒಂದು 46 ಇದೆ ಅಂತ ಇಟ್ಕೊಳ್ಳೋಣ. ಅಂದರೆ ಆಲ್ಮೋಸ್ಟ್ ನಮ್ಗೆ ಏನಾಯ್ತು, ಇಲ್ಲಿ ಒಂದು 4 ಫೀಟ್ ಬೆಳೀತು. ಇಟ್ಸ್ ವೆರಿ ಗುಡ್. ಈ ರೀತಿ ಬೆಳೆಯುವಂಥ ನಿವೇಶನ ಅತ್ಯಂತ ಶುಭ. ಆದರೆ ಕೆಲವು ಸರಿ ಏನಾಗ್ಬಿಡುತ್ತೆ ಅಂದರೆ, ಇಲ್ಲೊಂದು 42 ಅಡಿ ಇದೆ, 58 ಅಡಿ ಇದೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಎಷ್ಟಾಯಿತು? 16 ಅಡಿ ಜಾಸ್ತಿ ಆಗೋಯ್ತು. ಇಂಥ ನಿವೇಶನಗಳು ಒಳ್ಳೆಯದಲ್ಲ. ಅಂದರೆ ಈಶಾನ್ಯ ಬೆಳೆದಿದೆ ಅಂದರೂ ಕೂಡ ಅದಕ್ಕೊಂದು ಸರ್ಟನ್ ಅಳತೆ ಇರಬೇಕು. 1:5ಗಿಂತ ಜಾಸ್ತಿ ಬೆಳೆದು ಬಿಡಬಾರ್ದು. ಬೆಳೀತು ಅಂದಾಗಲೇ ಏನಾಗುತ್ತೆ, ಪ್ರಾಬ್ಲಮ್ಗಳು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಅದರದೇ ಆದ ಒಂದು ಅಳತೆ ಪ್ರಮಾಣಗಳು, ರೇಷಿಯೋ ಅಂತ ಇದೆ. ಅದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ನೀವು ನಿವೇಶನವನ್ನು ಖರೀದಿ ಮಾಡಬೇಕು. ಎರಡನೇದಾಗಿ ಇನ್ನೊಂದೇನೆಂದರೆ, ತುಂಬ ಜನ ಏನು ಮಾಡಿಬಿಡ್ತಾರೆ, ಅಥವಾ ನಿವೇಶನ ಚೌಕಾಕಾರವಾಗೇ ಇರುತ್ತೆ ಅಂತ ಇಟ್ಕೊಳ್ಳೋಣ. ಇವ್ರು ಏನು ಮಾಡ್ತಾರೆ ಅಂದರೆ, ಯಾರೋ ಹೇಳಿದ್ರು ಅಂತೇಳಿ ಈಶಾನ್ಯನ್ನೇ ಬೆಳೆಸ್ಬಿಡೋದು ಈ ಥರ ಮನೇನ. ಯಾಕಪ್ಪ ಈ ಥರ ಮನೆ ಕಟ್ಟಿದ್ದೀರಾ ಅಂದರೆ, ಗುರುಗಳ ಈಶಾನ್ಯ ಬೆಳೆದ್ರೆ ಒಳ್ಳೇದು ಅಂದರು, ಅದಕ್ಕೆ ಈಶಾನ್ಯವನ್ನು ಬೆಳೆಸ್ಬಿಟ್ಟಿದ್ದೀವಿ. ಅಥವಾ ಮನೆ ಬಾಗಿಲಿರುತ್ತೆ, ದೇವ್ರ ಮನೆಯನ್ನು ತೆಗೆದ್ಬಿಟ್ಟು ಈಶಾನ್ಯ ಮೂಲೆನ ಆಚೆಗೆ ಹಾಕ್ಬಿಟ್ಟಿರ್ತಾರೆ. ಈ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಸರಿಯಾಗಿ ಗಮನಿಸಿ. ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ನಿವೇಶನ ಬೆಳೆದ್ರೆ ಒಳ್ಳೆಯದು ಅಂತ ಯಾವ ವಿಷಯದಲ್ಲೂ ಅಥವಾ ಯಾವುದೇ ಗ್ರಂಥದಲ್ಲಿ ನಿನ್ನ ಈಶಾನ್ಯ ಮೂಲೆಯ ಕಟ್ಟಡ ಬೆಳೆದ್ರೆ ಒಳ್ಳೆಯದು ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಅಂದರೆ ಅದರ ಅರ್ಥ ಕಟ್ಟಡದ ಯಾವ ಮೂಲೆಗಳು ಬೆಳಿಬಾರ್ದು. ಅದು ಬೆಳೆದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ. ಅಕಸ್ಮಾತ್ ನೋಡಿ, ಸೈಟ್ ಚೆನ್ನಾಗಿದೆ, ಮನೆಯೂ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ, ಇಲ್ಲಿ ಎಂಟ್ರೆನ್ಸ್ ಕೊಟ್ಬಿಟ್ರಿ, ಇಲ್ಲಿ ಎಂಟ್ರೆನ್ಸ್ ಕೊಟ್ಬಿಟ್ಟು ಈ ದೇವ್ರ ಮನೆ ಬಾಗಿಲು ಇಟ್ಬಿಟ್ಟು ಈ ಪ್ಯಾಸೇಜಲ್ಲಿ ದೇವ್ರ ಮನೆ ಹೋಗ್ಬಿಡ್ತು ಅಂತ ಇಟ್ಕೊಳ್ಳೋಣ. ಅಂದರೆ ನಿಮ್ಮ ಆಯದ ಅಳತೆಗಿಂತ ಆಚೆ ಹೋಗ್ಬಿಡ್ತು ಅಂತಂದರೆ ಆ ಮನೆಗೆ ಹೋದ್ಮೇಲೆ ದೈವ ಬಲ ಕಮ್ಮಿ ಆಯಿತು, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಯಿತು, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ, ಗಂಡ ಹೆಂಡ್ತಿರಲ್ಲಿ ಕಲಹ ಜಾಸ್ತಿ ಆಗೋಯ್ತು, ಪದೇ ಪದೇ ಮಕ್ಕಳು ಹೊಸ್ದಾಗಿ ಮದುವೆ ಆಗಿರೋರ್ಗೆ ಅಭಾಷಣ ಆಯಿತು, ಅಥವಾ ಸಂತಾನ ಆಗ್ತಾ ಇಲ್ಲ, ಅಥವಾ ಫೈನಾನ್ಷಿಯಲಿ ಪ್ರಾಬ್ಲಮ್, ದುಡ್ಡು ಕಾಸಲ್ಲಿ ಸಿಕ್ಕಾಕೊಂಡಿದ್ದೀವಿ, ವ್ಯವಹಾರ ನಷ್ಟ ಆಗ್ತಾಯಿದೆ, ಒಂದಿಲ್ಲ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಅದರಿಂದ ಯಾವುದೇ ಕಾರಣಕ್ಕೂ ಈ ಬಿಲ್ಡಿಂಗು ಯಾವುದೇ ಜಾಗಕ್ಕೂ ಬೆಳೆಯಬಾರ್ದು. ಇದನ್ನು ಸರಿಯಾಗಿ ತಿಳ್ಕೊಳ್ಳಿ. ಜೊತೆಗೆ ದೇವ್ರಮಾನವನ್ನು ನಿರ್ಮಾಣ ಮಾಡೋದಿದ್ದರೆ ಗೃಹದ ಒಳಗೆ, ಅಂದರೆ ನಿಮ್ಮದ ಆಯದ ಒಳಗಡೆನೇ ದೇವ್ರ ಮನೆಯನ್ನು ಮಾಡಬೇಕು ಹೊರತು ನಿಮ್ಮ ಆಯದಿಂದ ಆಚೆಗೆ ಜಾಗ ಉಳಿಲಿ ಅಂತೇಳಿ ದೇವ್ರ ಮನೆಯನ್ನು ಆಚೆಗೆ ತಗೋಬಾರ್ದು. ಈ ರೀತಿ ಮಾಡಿದ್ರೆ ಸಮಸ್ಯೆಗಳಾಗತ್ತೆ. ಈ ರೀತಿಯಾಗಿ ಕರೆಕ್ಷನನ್ನು ಮಾಡಿಕೊಂಡು ಗೃಹ ನಿರ್ಮಾಣ ಮಾಡಿ 100% ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ನಿಮಗೂ ಕೂಡ ಸಂಚಿಕೆಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಟೈಮ್ ಸಿಕ್ಕಿದಾಗ ಖಂಡಿತವಾಗಿಯೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ಗುರುಗಳೇ, ನಾವು ಒಂದಷ್ಟು ವಾಸ್ತು ಸಲಹೆ ತಗೋಬೇಕು,
ನಿಮ್ಮನ್ನು ಭೇಟಿ ಮಾಡಬೇಕು, ವಾಸ್ತು ಕರೆಕ್ಷನ್ ಮಾಡಿಸ್ಬೇಕು ಅಂತಂದರೆ ಖಂಡಿತ ಬನ್ನಿ. ನನ್ನ ನಾಲೆಡ್ಜಲ್ಲಿ, ನಾನು ತಿಳಿದಿರುವಂಥ ಶಾಸ್ತ್ರಜ್ಞಾನದಲ್ಲಿ ಖಂಡಿತವಾಗಿಯೂ ನಿಮಗೆ ಸಲಹೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಅದರ ಜೊತೆಗೆ ಈ ವಾಸ್ತು ವಿಜ್ಞಾನವನ್ನು ಕಲಿಬೇಕು, ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ನಿಮಗೂ ಕೂಡ ಇದ್ದರೆ ಖಂಡಿತ ಸಂಪರ್ಕಿಸಿ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.